ಮೊಬೈಲ್ಗೆ ಅಲರ್ಟ್ ಮೆಸೇಜ್. ನಿಮ್ಮ ಮೊಬೈಲ್ ಫೋನ್ಗೂ ಜೋರಾದ ಬೀಪ್ ಶಬ್ದದೊಂದಿಗೆ ಎಚ್ಚರಿಕೆ ಸಂದೇಶ ಬಂದಿದೆಯಾ? ಭಯ ಪಡಬೇಡಿ, ಯಾಕೆಂದ್ರೆ ಇದು ಯಾವುದೇ ಅಪಾಯದ ಸಂಕೇತವಲ್ಲ. ಬದಲಾಗಿ ಸರ್ಕಾರವು ಜಾರಿಗೆ ತರುತ್ತಿರುವ ಹೊಸ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಭಾಗವಾಗಿದೆ. ಈ ವ್ಯವಸ್ಥೆಯು ವಿಪತ್ತಿನ ಸಮಯದಲ್ಲಿ ಜನರಿಗೆ ತಕ್ಷಣದ ಮಾಹಿತಿಯನ್ನ ಒದಗಿಸುವ ಗುರಿಯನ್ನ ಹೊಂದಿದೆ. ಈ ಕ್ರಮವನ್ನ ದೂರಸಂಪರ್ಕ ಇಲಾಖೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಂದ್ರೆ NDMA ಸಹಯೋಗದೊಂದಿಗೆ ಕಾರ್ಯಗತಗೊಳಿಸುತ್ತಿದೆ. ಟೆಲಿಮ್ಯಾಟಿಕ್ಸ್ ಅಭಿವೃದ್ಧಿ ಕೇಂದ್ರವು ಅಭಿವೃದ್ಧಿಪಡಿಸಿದ ಸಚೇತ್ ಎಂಬ ವಿಶೇಷ ವೇದಿಕೆಯನ್ನ ಇದಕ್ಕಾಗಿ ಬಳಸಲಾಗುತ್ತಿದೆ. ಎಚ್ಚರಿಕೆಯು ಜೋರಾಗಿ ಬೀಪ್ ಶಬ್ದದೊಂದಿಗೆ ಬರುತ್ತದೆ. ಈ ನಿಮಿತ್ತ ಸರ್ಕಾರವು ವ್ಯಾಪಕ ಪರೀಕ್ಷೆಯನ್ನ ನಡೆಸುತ್ತಿದೆ. ಸರ್ಕಾರವು ಪ್ರಾಕೃತಿಕ ವಿಕೋಪಗಳು, ಭೂಕಂಪ, ಸುನಾಮಿ, ಪ್ರವಾಹ ಇತ್ಯಾದಿ ಸಂದರ್ಭಗಳಲ್ಲಿ ನಾಗರಿಕರನ್ನ ಎಚ್ಚರಿಸಲು ಈ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನ ರೂಪಿಸಿದೆ. ಸಿಸ್ಟಮ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೋ ಎಂದು ಪರೀಕ್ಷಿಸಲು ಸರ್ಕಾರವು ಆಗಾಗ್ಗೆ ಇಂತಹ ಸಂದೇಶಗಳನ್ನು ಕಳುಹಿಸುತ್ತದೆ. ಇದು ಕೇವಲ ಪರೀಕ್ಷೆ ಆಗಿರಬಹುದು, ಆದ್ದರಿಂದ ನೀವು ಯಾವುದೇ ಕ್ರಮ ಕೈಗೊಳ್ಳುವ ಅಗತ್ಯವಿರುವುದಿಲ್ಲ. ಮೆಸೇಜ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾಗರಿಕರಿಗೆ ವಿಪತ್ತುಗಳ ಬಗ್ಗೆ ತಕ್ಷಣದ ಮಾಹಿತಿಯನ್ನು ಒದಗಿಸಲು ಸೆಲ್ ಪ್ರಸಾರ ಸೇವೆಯನ್ನ ಪ್ರಾರಂಭಿಸಲಾಗಿದೆ. ಜಾಗರೂಕ ನಾಗರಿಕ ಸುರಕ್ಷಿತ ರಾಷ್ಟ್ರ ಈ ಸಂದೇಶವನ್ನ ಸ್ವೀಕರಿಸಿದ ನಂತರ ಸಾರ್ವಜನಿಕರು ಯಾವುದೇ ಕ್ರಮ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಇದು ಪರೀಕ್ಷಾ ಸಂದೇಶ. ಭಾರತ ಸರ್ಕಾರ ಈ ಹೊಸ ವ್ಯವಸ್ಥೆಯು ಸೆಲ್ ಪ್ರಸಾರ ತಂತ್ರಜ್ಞಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯ SMS-ಗಿಂತ ಭಿನ್ನವಾಗಿ ಇದನ್ನ ಒಂದೇ ಸಂಖ್ಯೆಗೆ ಕಳುಹಿಸಲಾಗುವುದಿಲ್ಲ, ಆದರೆ ನಿರ್ದಿಷ್ಟ ಪ್ರದೇಶದ ಎಲ್ಲಾ ಮೊಬೈಲ್ ಫೋನ್ಗಳಲ್ಲೂ ಏಕಕಾಲಕ್ಕೆ ತಲುಪುತ್ತದೆ. ವಿಪತ್ತಿನ ಸಂದರ್ಭದಲ್ಲಿ ನೆಟ್ವರ್ಕ್ ಕಾರ್ಯನಿರತವಾಗಿದ್ದರೂ ಸಹ ಈ ಎಚ್ಚರಿಕೆಯು ಎಲ್ಲರನ್ನ ತ್ವರಿತವಾಗಿ ತಲುಪುವ ಪ್ರಯೋಜನವನ್ನ ಹೊಂದಿದೆ. ಭೂಕಂಪಗಳು, ಸುನಾಮಿಗಳು, ಮಿಂಚಿನ ಹೊಡೆತಗಳು, ಅನಿಲ ಸೋರಿಕೆ ಅಥವಾ ಇತರ ಅಪಾಯಕಾರಿ ಸಂದರ್ಭಗಳ ಬಗ್ಗೆ ಜನರಿಗೆ ಸಮಯೋಚಿತ ಎಚ್ಚರಿಕೆಗಳನ್ನು ನೀಡಲು ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ಮುಖ್ಯವಾಗಿ ಈ ವ್ಯವಸ್ಥೆಯು ಭಾರತದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ದೇಶದ ತಾಂತ್ರಿಕ ಸ್ವಾವಲಂಬನೆಯನ್ನ ಉತ್ತೇಜಿಸುತ್ತದೆ.